ಹಾಲು ಮಾರಾಟ ಕೇಂದ್ರದಲ್ಲಿ ಆಲ್ಕೋಹಾಲ್ ಮಾರಾಟವನ್ನ ಮಾಡಲಾಗ್ತಾ ಇದೆ. ಹಾಲು ಮಾರಾಟದ ನೆಪ, ಆದ್ರೆ ಮಾರಾಟ ಮಾಡ್ತಾ ಇರೋದು ಮಾತ್ರ ಮದ್ಯವನ್ನಂತೆ. ಇಂಥದ್ದೊಂದು ಆರೋಪ ಕೇಳಿಬಂದಿರೋದು ಮೈಸೂರಿನ ನಂಜನಗೂಡು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ. ಹೆಡಿಯಾಲ ಪಂಚಾಯಿತಿ ಮುಂದಿನ ನಂದಿನಿ ಹಾಲಿನ ಕೇಂದ್ರ ಏನಿದೆ, ಆ ನಂದಿನಿ ಹಾಲಿನ ಕೇಂದ್ರದಲ್ಲಿ ಮದ್ಯದ ಬಾಟಲಿ ಕೊಡುವಂತಹ ದೃಶ್ಯ ಸ್ಥಳೀಯರ ಫೋನ್ನಲ್ಲಿ ಸೆರೆಯಾಗಿದೆ. ಅಕ್ರಮ ಮದ್ಯ ಮಾರಾಟ ಮಾಡ್ತಾ ಇರುವುದರ ವಿರುದ್ಧ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಜನ ಆಗ್ರಹವನ್ನ ಮಾಡ್ತಿದ್ದಾರೆ. ಮೈಸೂರಿನ ನಂಜನಗೂಡಿನ ಹೆಡಿಯಾಲ ಗ್ರಾಮದಲ್ಲಾಗಿರುವಂತಹ ಘಟನೆ ಇದು. ಅಲ್ಲಿನ ನಂದಿನಿ ಬೂತ್ ಏನಿದೆ, ಆ ನಂದಿನಿ ಬೂತ್ ನಲ್ಲಿ ಹಾಲು ಕೊಡೋದು ಮಾತ್ರ ಅಲ್ಲ, ಅಥವಾ KMF ನ ಪ್ರಾಡಕ್ಟ್ಗಳ ಮಾರಾಟ ಮಾತ್ರ ಅಲ್ಲ, ಅಲ್ಲಿ ಮದ್ಯವನ್ನ ಕೂಡ ಮಾರಾಟ ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ದೃಶ್ಯ, ಮದ್ಯದ ಬಾಟಲಿಯನ್ನ ನೀಡ್ತಾ ಇರುವಂತಹ ದೃಶ್ಯ ಸ್ಥಳೀಯರೊಬ್ಬರ ಮೊಬೈಲ್ ನಲ್ಲಿ ಸರಿಯಾಗಿರುವುದನ್ನ ಗಮನಿಸ್ತಾ ಇದ್ದೀರಿ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ನೀಡ್ತಾ ಹೋಗ್ತಾರೆ. ರವಿ, ನಿಜಕ್ಕೂ ಶಾಕಿಂಗ್ ಇನ್ಸಿಡೆಂಟ್ ಇದು. ಹಾಲು ಮಾರಾಟ ಮಾಡುವಂತಹ ಜಾಗ, ಹಾಲಿನ ಉತ್ಪನ್ನಗಳನ್ನ ಮಾರಾಟ ಮಾಡುವಂತಹ ಜಾಗ, ಆ ಜಾಗದಲ್ಲಿ ಮದ್ಯದ ಮಾರಾಟ, ಇಂತಹ ಕಿಡಿಗೇಡಿ ಕೆಲಸವನ್ನ ಮಾಡ್ತಾ ಇರೋರು ಯಾರು? ಏನು ಕ್ರಮ ಆಗಿದೆ? ವಿದೇಶಿ ಖಂಡಿತವಾಗ್ಲೂ ಈ ಒಂದು ಹಾಲಿನ ಬೂತ್ ಅಂದ್ರೆ ಕೇಂದ್ರದಲ್ಲಿ ಬೆಳಗ್ಗಿನ ಜಾವ ಹಾಲು ಸಿಗುತ್ತೆ, ರಾತ್ರಿ ವೇಳೆ ಆಲ್ಕೋಹಾಲ್ ಸಿಗುತ್ತೆ. ಅಂತದೊಂದು ವಿಚಿತ್ರ ಘಟನೆ ನಡೆದಿರೋದು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ. ಇಲ್ಲಿನ ವ್ಯಕ್ತಿ ಆತ ನಂದಿನಿ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡ್ತೀನಿ ಅಂತಾಳೆ ಸಾವಿರಾರು ರೂಪಾಯಿ ಟ್ಯಾಕ್ಸ್ ಅನ್ನ ಕಟ್ಟಿ ಅಲ್ಲಿ ಒಂದು ಬೂತ್ ಕೇಂದ್ರವನ್ನ ತೆಗೆದುಕೊಂಡಿದ್ದಾನೆ. ದುರಂತದ ವಿಷಯ ಅಂತ ಅಂದ್ರೆ ಅಲ್ಲಿ ಕೇಳುವಂತಹ ವ್ಯಕ್ತಿಗಳಿಗೆ ಮದ್ಯವನ್ನ ರಾತ್ರಿ ವೇಳೆ ಸಪ್ಲೈ ಮಾಡುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾನೆ. ಅಂದ್ರೆ ಸಣ್ಣ ಸಣ್ಣ ಎಣ್ಣೆಯ ಪಾಕೆಟ್ ಗಳನ್ನ ಇಟ್ಕೊಂಡು ಅದನ್ನು ಕೂಡ ಆತ ಮಾರಾಟ ಮಾಡ್ತಿದ್ದಾನೆ. ಆತನಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರೆ ಆತ ಉಡಾಫ ಉತ್ತರವನ್ನ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾನೆ. ಗ್ರಾಮಸ್ಥರು ಆಗಿಂದಾಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಗ್ರಾಮಸ್ಥರು ಯಾರಿಗೂ ಮಾತಿಗೂ ಕೂಡ ಆತ ಕ್ಯಾರೆ ಎಂದೇ ತನ್ನ ವ್ಯಾಪಾರ ಮತ್ತು ವ್ಯವಹಾರವನ್ನ ನಡೆಸ್ಕೊಂಡು ಹೋಗ್ತಿದ್ದ. ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಕೂಡ ದೂರನ್ನ ದಾಖಲಿಸಿದ್ರು ಕೂಡ ಯಾರು ಕೂಡ ಆತ ಗಮನವನ್ನು ಕೂಡ ಹರಿಸ್ತಿರ್ಲಿಲ್ಲ. ಆಗಿಂದಾಗೆ ಪೊಲೀಸ್ ಸಿಬ್ಬಂದಿಗಳು ಒಂದಷ್ಟು ಮಂದಿ ಬರ್ತಿದ್ರು ಮತ್ತೆ ಹೋಗ್ತಿದ್ರು ಅನ್ನೋ ಮಾತುಗಳು ಬರ್ತಿದೆ ಹೊರತು ಯಾರು ಕೂಡ ಅಗತ್ಯ ಕ್ರಮ ತೆಗೆದುಕೊಂಡಿಲ್ಲ. ಅವ್ರಿಗೂ ಕೂಡ ಅಂದ್ರೆ ಪ್ರತಿ ತಿಂಗಳು ಒಂದಷ್ಟು ವಂತಿಕೆ ಅಥವಾ ಮಂತ್ಲಿಯನ್ನ ಕೊಟ್ಟು ಆತ ಎಂದಿನಂತೆ ತನ್ನ ವ್ಯಾಪಾರವನ್ನ ಮಾಡ್ಕೊಡ್ತಿದ್ದ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮದಲ್ಲಿ ಮಕ್ಕಳು ಮತ್ತೆ ವಯಸ್ಕರೆಲ್ಲರೂ ಕೂಡ ಹಾಳಾಗ್ತಿದ್ದಾರೆ ಅಂತ ಹೇಳಿ ಮಹಿಳೆಯರೆಲ್ಲರೂ ಕೂಡ ಪರಿಪರಿಯಾಗಿ ಬೇಡ್ಕೊಳ್ಳುವಂತ ಕೆಲಸಕ್ಕೆ ಮುಂದಾದ್ರೂ ಕೂಡ ಆತ ಪಾಠವನ್ನ ಕಲ್ತಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಆತನನ್ನ ಹಿಡಿಬೇಕು ಹಾಗೂ ಆತನ ವಿರುದ್ಧ ಕ್ರಮ ಆಗ್ಬೇಕು ಅಂತ ಆಗ್ರಹಿಸಿದ್ರು ಕೂಡ ಯಾರು ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಗ್ರಾಮದ ಯುವಕರೆಲ್ಲರೂ ಸೇರಿ ಆ ಒಂದು ವಿಡಿಯೋವನ್ನ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಆ ವಿಡಿಯೋ ಸಮೇತ ಪೊಲೀಸ್ ಠಾಣೆಗೂ ಕೂಡ ಈಗ ದೂರನ್ನ ಸಲ್ಲಿಸಿದ್ದಾರೆ. ಈ ಹಾಲಿನ ಕೇಂದ್ರವನ್ನ ತತ್ಕ್ಷಣ ಬಂದ್ ಮಾಡಬೇಕು, ಯಾಕಂದ್ರೆ ಇದು ಗ್ರಾಮ ಪಂಚಾಯತಿ ಮುಂಭಾಗದಲ್ಲೇ ಇದೆ, ಆ ಕಾರಣಕ್ಕಾಗಿ ಅದನ್ನ ಬಂದ್ ಮಾಡಿ ಅಗತ್ಯ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಆಗ್ರಹವನ್ನ ಗ್ರಾಮಸ್ಥರು ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ರವಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.